ಎಲ್ಗೋಗ್ತೀಯ ಭಾಗ್ಯಮ್ಮ ಹಿಂಗೆ? ಏ ಎಲ್ಗೂ ಇಲ್ಲ ಕಣ್ರಾಜಕಯ್ಯ. ಇಲ್ಲೇನಿ ಶಾಂತ ಕೆರ್ಮಂತಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಮ್ಮೂರವರು ಯಾರನ ಹೆಣ್ಣಿದ್ರೆ ಹೇಳು ನಿಮ್ಮೂರಾಗೆ ಅಂತ ಹೇಳಿದ್ರು. ಅದಕ್ಕೆ ಶಾಂತ ಕಣ್ಮಗಳು ಇನ್ನೊಬ್ಳು ಸಂಗೀತ ಇದ್ದಾಳಲ್ಲ, ಅದಕ್ಕೆ ಹೇಳು ಬರೋಣ ಅಂತ ಹೇಳಿ ಅವರು ಇದ್ದಾರೆ ಮನೆ ಕಡಿಕೆ ಪೊಲೀಸ್ ಆಗ್ಯವನೇ ಹುಡುಗ. ನನಗೆ ಬಡವ್ರ ಮನೆ ಹುಡುಗಿನೇ ಬೇಕು ಅಂತ ಹೇಳ್ತಾನಂತೆ. ಅವರು ಬೆಂಗಳೂರಾಗಂತಿರೋದು. ಅದಕ್ಕೇನೆ ಯಾವ್ದನ ಇದ್ರೆ ಹೇಳು ಅಂತ ನಾನು ಊರಿಗೆ ಹೋಗಿದ್ನ ಮೊನ್ನೆ. ಅಲ್ಲಿ ನಮ್ಮೂರಾಗ ಯಾರಂಗೆ ಅಂದಿದ್ರು. ಅದಕ್ಕೆ ನಾನು ಉಳ್ಳ ಇದ್ಲಲ್ಲ ಇವಳು, ಅದಕ್ಕೆ ಹೇಳೋಣದೆಲೆ ಅಂತ ಹೋಗ್ತಿದ್ದೆ ಶಾಂತ ಕರ್ಮಂತಕ್ಕೆ. ಕೆಲಸದಾಗ ಇದ್ದಾರೆ ಈ ಹುಡುಗಿನ ಓದೈತೆ ಕೆಲಸದಾಗೈತೆ. ಅದಕ್ಕೆ ಹೇಳಿ ಬರೋಣ ಅಂತ ಹೇಳಿ. ಇನ್ನು ಮೊನ್ನಿನ ಮದುವೆ ಮಾಡ್ಯವ್ರೆ, ಅವ್ರು ಇನ್ನೆಲ್ಲೇ ಮದುವೆ ಮಾಡ್ತಾರೆ ತಾಯಿ. ಇನ್ನು ಮೊನ್ನಿನ ಅವಳ್ದು ವರ್ಷಿತನ್ ಮಾಡ್ಯವ್ರಿ. ಹೆಂಗ ಹೋಗಿ ಹೇಳ್ಬೋದು ನಮ್ಮ ಹೆಂಗ ಲಗ್ನ ಬಾಳ ಕೂಡ್ಬು ಅಂದರೆ ಆದರೂ ಆದತ್ತೇನ. ಹೋಗಿ ಕೇಳ್ತದಲ್ಲಿ ಶಾಂತ ಕೈನ ಈಗಳಮ್ಮ ಹಿಂಗೆ ಹೇಳಿದ್ರು ಹುಡುಗ ಮಾತ್ರ ಭಾಳ ಒಳ್ಳೇನು ಅಂತ ಹೇಳ್ತೀನಿ. ಹುಡುಗ ಮಾತ್ರ ಭಾಳ ಒಳ್ಳೇನು. ಒಬ್ಬನೇ ಮಗ ಚೆನ್ನಾಗಿದ್ದಾರೆ ಮನೆ ಕಡಿಗೆ ಅವ್ರ ಅತ್ತೆ ಮಾಮ ಎಲ್ಲ ದೇವ್ರು ಅಂತಾರು. ಹೆಣ್ಣು ಹುಡುಗರಿಲ್ಲ ಒಬ್ಬನೇ. ಅದಕ್ಕೆ ಅವರು ನಾವು ಫಸ್ಟ್ ಮಗನ ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಅದಕ್ಕೆ ಹೇಳ್ ಬರೋಣ ಅಂತ ಹೇಳಿ. ಸರಿ ಅಮ್ಮ ಹೇಳ್ ಬರೋಗು. ರಾಜ ಕೊಟ್ಟವ್ರೆ ಬತ್ತೀನಿ ಕಣಮ್ಮ ಅಂತಿದ್ದೆ. ಯಾಕ ನಮ್ಮ ಹುಡುಗ ಬರಲೇ ಇಲ್ಲ. ಯಾವಾಗ ಬತ್ತಾನ? ಯಾವಾಗನ ಬರಲಿ, ಅಡುಗೆ ಅವನ ಯಾತನ ಮಾಡಿಕ್ತೀನಿ. ಒಟ್ಟಸ್ವಿಗೆ ತಡ್ಕಮ್ಮಲ್ಲ. ಯಾತನ ಅಡುಗೆ ಮಾಡಿಕ್ತೀನಿ. ಏನಣ್ಣ ರಮೇಶಣ್ಣ ಆತೆ ಊಟ? ಆತ್ಕಂಡ್ ಭಾಗ್ಯಮ್ಮ ನಿಮ್ದಾತೆ ಬಾ ಊಟ ಮಾಡ್ಬಾ. ಆತ್ಕಣ್ಣ ಇವಾಗಿನ ಶಾಂತಕಾಯಿ ಐತಿ. ನಿಮ್ಮ ಸಂಗೀತಂದ ಏನ ಮದುವೆ ಮಾಡ್ತಿದ್ರೇನಣ್ಣ? ನಮ್ಮೂರವರು ಯಾರ ಹೇಳಿದ್ರು ಯಾವ್ದಾನ ಹೆಣ್ಣಿದ್ರೆ ಹೇಳ್ರಿ ಅಂತ ಹೇಳಿ ನಮ್ಮೂರವರು ಯಾರ ಹೇಳಿದ್ರು. ಅದಕ್ಕೇನೆ ಮಾತಾಡೋಣ ಅಂತ ಬಂದು. ಶಾಂತಕಾಯಿ ಐತೇನು? ಐದಾಳಮ್ಮ ಒಳಗೆ ಐದಾಳೆ. ಹೋಗು ಒಳಗಿರ್ಬೇಕು. ಕೇಳೋಗಿ ಹೋಗು. ಇನ್ನು ನಮ್ಮ ಸಂಗೀತಮ್ಮ ಆಗಲ್ಲ ನಂಬುತ್ತಮ್ಮ. ನಾನು ಇನ್ನೂ ಒಂದು 5 ವರ್ಷ ಮದುವೆ ಆಗಲ್ಲ ಕಣಪ್ಪ ಅಂತ ಹೇಳ್ತೈತಿ. ತಡಿ ಶಾಂತಕಾಯಿನ ಕೇಳ್ತನದೆಲ್ಲ ಏನಂಬುತ್ತಿ. ಯಾತನ ಹೇಳಂಗಿಲ್ಲ ಕಣಮ್ಮ. ಅವಳ ಸಂಗೀತ ಅಂತ ಹುರ್ಕಂತಾಳ ಹಂಗೇನಿ. ಅಯ್ಯಯ್ಯಯ್ಯ ಯಾತನ ಹೇಳಿದ್ರೆ ಸಾಕು. ನೀನೇನು ಹೇಳ್ಬೇಡ ಕಣೆ, ನೀನು ಹೇಳ್ದಂಗೆ ಕೇಳ್ಬೇಕೇನೆ ನಾನು ಅಂತಾಳೆ. ಸುಮ್ಮನಿರಮ್ಮ, ಅವಳಿಗೆ ಆತ ಹೇಳಕ್ಕೆ ಹೋಗ್ಬೇಡ. ಅವಳು ಹಂಗೇನೆ ಒಂದಿಟ್ಟು ಸಿಟ್ಟು ಜಾಸ್ತಿ. ಸುಮ್ಮನಿರ, ಅವಳಿಗೆ ಆತ ಹೇಳಕ್ಕೆ ಹೋಗ್ಬೇಡ ನೀನು. ಹಂಗೆ ಅದೊಂದು ಡ್ರೆಸ್ಸಿಕ್ಕೆ ಇದೊಂದು ಡ್ರೆಸ್ಸಿಕ್ಕೆ ಯಾತ ಹೇಳಕ್ಕೆ ಹೋಗ್ಬೇಡ. ಸುಮ್ಮನಿರು. ಹೆಂಗನ ಮಾಡ್ಕೊಂಬ್ಲಳ ಅವಳು. ಎಂತಕಯ್ಯ? ಭಾಗ್ಯಮ್ಮನೆ ಬಾರ್ ಭಾಗ್ಯಮ್ಮ ಬಾರೆ. ಊಟ ಆತೇನು ಸಂತಕಯ್ಯ? ಆತಮ್ಮ ಇವಾಗಿನ ಉಂಡು ಕೂಕಂಡ್ವಿ. ಬಾರೆ ಭಾಗ್ಯಮ್ಮ ಯಾಕೆ ಬಂದಿದ್ದೆ ಕೂಕ? ಏನಿಲ್ಲ, ನಮ್ಮೂರವರು ಯಾರನ ನಿಮ್ಮೂರಾಗ ಹೆಣ್ಣಿದ್ರೆ ಹೇಳು ಅಂತ ಹೇಳಿದ್ರು ನಮ್ಮ ತವ್ರ ಮನೆಗಳವರು. ಅದಕ್ಕೆ ನೀವು ನಿಮ್ಮ ಸಂಗೀತಂದೇನ ಮದುವೆ ಮಾಡ್ತೀರೇನೋ ಅಂತ ಹೇಳಿ ಅದಕ್ಕೇನೆ ನಾನು ಕೇಳೋಣ ಅಂತ ಬಂದು. ಒಳ್ಳೆ ಪೊಲೀಸ್ನವರು ಕೆಲಸದಾಗ ಇದ್ದಾನೆ, ಗೌರ್ಮೆಂಟ್ ಅಪಾಯಿಂಟೇನಿ ಕೆಲಸದಾಗ ಇದ್ದಾರೆ. ಒಬ್ಬನೇ ಮಗ ಚೆನ್ನಾಗಿದ್ದಾರೆ. ಅದಕ್ಕೇನೆ ನಮಗೆ ಹಳ್ಳಿ ಕಡೆಗಳ ಇರೋರು ಹುಡುಗಿಯರಾಗಬೇಕು. ಅವರು ಬೆಂಗಳೂರಾಗ ಇದ್ದಾರೆ. ಅದಕ್ಕೇನೆ ಹಳ್ಳಿ ಕಡೆಗಳಾಗಬೇಕು, ಹಳ್ಳಿ ಕಡೆಗಳಾದರೆ ಚೆಂದ ಅಂತ ಹಳ್ಳಿ ಕಡೆಗಳನ್ನ ಇಷ್ಟಪಡ್ತಾರೆ. ನಮಗೂ ಇಲ್ಲಿ ಟೌನ್ನಾಗಿದ್ದು ಇದ್ದು ಸಾಕಾಗೈತಿ. ತೆಗಿ ಇಲ್ಲಿ ಬೆಂಗಳೂರಾಗಳರು ಏನು ಬೇಡ, ಟೌನ್ನಾಗಳರು ಯಾಕೆ ಸುಮ್ಮನೆ. ಅದಕ್ಕೆ ಹಳ್ಳಿಗಳಾರ ಹುಡುಗಿಯರಾಗಬೇಕು ನಮಗೆ ಅಂತ ಹೇಳಿ ಹಳ್ಳಿ ಜನ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೇನೆ ನಿಮ್ಮೂರಾಗ ಯಾರನ ಇದ್ರೆ ಹೇಳು ಅಂತ ಹೇಳಿದ್ರು. ಮೊನ್ನೆ ಒಂದು ಮದುವೆ ಇತ್ತು ನಮ್ಮದು, ಹೋಗಿದ್ವಿ. ಅದಕ್ಕೆ ನಿಮ್ಮೂರಾಗ ಯಾರನ ಇದ್ರೆ ಹೇಳು ಅಂತ ಹೇಳಿದ್ರು. ಅದಕ್ಕೆ ಹೇಳೋಣ ಅಂತ ಬಂದು. ಮಾಡ್ತೀನಿ ಶಾಂತಕಾಯಿ ಸಂಗೀತನ ಮದುವೆನ? ಇನ್ನು ಮಾಡಲ್ಲ ಕಣೆ. ಇನ್ನು ಮೊನ್ನೆ ನಮ್ಮ ವರ್ಷಿತನ ಮದುವೆ ಮಾಡಿ ಸುಧಾರಿಸ್ಕೊಂಡ್ರು ಸಾಕಾಗೈತಿ. ಮಾಡಲ್ಲ ಕಣೆ. ಅಲ್ಲ ನಿಮ್ಮ ಸಂಗೀತನ ಒಂದು ಮಾತು ಕೇಳೋದೇಲಿ ಏನಾನ ಆಗ್ತೀನಿ ಅಂದರೆ ಈಗ ಅವ್ರೇನೇನು ನೀವೇನು ಕೊಡೋದು ಬೇಡ, ಯಾತು ಬೇಡ. ಅವರೇ ಎಲ್ಲ ಈಗ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಬೆಂಗಳೂರಾಗೆಲ್ಲ ನಮ್ಮ ಮನೆಗಳು ಕಟ್ಸ್ಯವ್ರಿ. ಎಲ್ಲನ ಮಸ್ತಾಗೈತಿ, ಆಸ್ತಿ ಎಲ್ಲ ಮಸ್ತಾಗಿ ಮಾಡ್ಯವ್ರಿ. ಅವರು ಹಳ್ಳಿ ಜನ ಆಗ್ಬೇಕು ಅಂತ ಹಳ್ಳಿ ಜನನ ಇಷ್ಟಪಡ್ತಾರೆ. ಹಳ್ಳಿ ಜನವಾದರೆ ವಾಸಿ ನಮ್ಮನ್ನು ಕರೆದು ಚೆನ್ನಾಗಿ ಕಳಿಸ್ತಾರೆ, ಚೆನ್ನಾಗಿ ಕಾಣ್ತಾರೆ ಅಂತ ಹೇಳಿ ಹಳ್ಳಿ ಜನ ಬೇಕು ಅಂತ ಇಷ್ಟಪಡ್ತಾರೆ ಶಾಂತಕಯ್ಯ. ಭಾಗ್ಯಮ್ಮ ಬೆಂಗಳೂರಾಗ್ಲಾರೆಲ್ಲ ಹಳ್ಳಿ ಕಡೆಗಳನ್ನೇ ಸ್ಯಾನೆ ಇಷ್ಟಪಡೋದು. ಅವ್ರಿಗೂ ನಾಳೆನೇ ಬಿಡತ್ತ ಇಲ್ಲೇ ಇದ್ದು ಸಾಕಾಗೈತಿ. ನಾವು ಹಳ್ಳಿ ಕಡೆಗೆ ಹೋಗೋಣ, ವಾತಾವರಣ ಅದು ಇದು ನೋಡೋಣ ಅಂತ ಆಸೆ ಆಗುತ್ತೆ. ದಿನ ನಮ್ಮ ಸಂಗೀತಮ್ಮ ಇನ್ನೂ ಒಂದು 5 ವರ್ಷ ಆಗಲ್ಲ ಅಂಬುತ್ತಿ. ನಾವು ಅದನ್ನ ಕೇಳಿ ಒಬ್ಳು ಇನ್ನೇನು ಮಾಡಿದ್ರೆ ಮುಗಿಯುತ್ತೆ ಅಂತ ಕೇಳಿವಿ. ಇನ್ನು 5 ವರ್ಷ ಆಗಲ್ಲ ಅಂಬುತ್ತಿ. ಬೇಕಾದ್ರೆ ನಿನ್ನೆದ್ರಿಗೆ ಕೇಳ್ತೀನಿ ತಡಿ. ಸಂಗೀತ ಸಂಗೀತ ಯಾಕಮ್ಮ?
ಬಾರಮ್ಮಿಲ್ಲಿ ಭಾಗ್ಯಮ್ಮ ಯಾತ ಹೇಳಕ್ ಬಂದಿದ್ಲು ಅವ್ರ ಊರಾಗ ಯಾರು ತವ್ರ ಮನೆ ಕಡೆಗಳರು ಯಾರ ಬೆಂಗಳೂರಾಗೆ ಮಸ್ತ್ ಚೆನ್ನಾಗಿದಾರಂತ ಮನೆ ಕಡಿಕೆ ಪೊಲೀಸ್ ಅಂತೆ ಗೌರ್ಮೆಂಟ್ ಅಪಾಯಿಂಟ್ ಅಂತೆ ಅದಕ್ಕೇನೆ ಹಳ್ಳಿ ಕಡೆಗಳಾರ ಆಗ್ಬೇಕು ಅಂತ ಇಷ್ಟಪಡ್ತಾರಂತೆ ಅದಕ್ಕೇನೆ ನಿಮ್ಮ ಸಂಗೀತನ ಕೊಡ್ತೀರಾ ಅಂತ ಬಂದಿದ್ದಾರಮ್ಮ ಅದಕ್ಕೆ ಬರೋಕೆ ಹೇಳೋಣ ಅದೆಲ್ಲಿ ಅವರು ಬಂದು ನೋಡ್ಕೊಂಡು ಹೋಗ್ರಿ ಎಂಬಾನೆ ಅದೆಲ್ಲಿ ನಾನು ಇನ್ನೂ 5 ವರ್ಷ ಆಗಲ್ಲ ಅಂತ ಹೇಳಿಲ್ಲೇನಮ್ಮ ನಾನು ಇನ್ನೂ ಚೆನ್ನಾಗಿ ದುಡಿಬೇಕು ನಾನು ಇನ್ನೂ ಆಗಲ್ಲ ಮದುವೆ ಜಲ್ದಾಗಿ ಏನು ಪಡ್ಕೊಂಬಂಗಿದ್ದೀವಿ ನಾನು ಆಗಲ್ಲ ಇನ್ನೊಂದು ಮದುವೆನ ಏನು ಮದುವೆ ಆಗಲೇಬೇಕು ಅಂಬೋದೇನಮ್ಮ ಏನು ಹಂಗೆ ಮದುವೆ ಆಗಬೇಕು ಬೇಗ ಮದುವೆ ಆಗಬೇಕು ಹೆಣ್ಮಕ್ಳದ್ದು ಮದುವೆ ಆಗಬೇಕು ಅಂತೀರ ನಾನಿನ್ನ ಮದುವೆ ಆಗಲ್ಲ ಅಂತ ಹೇಳಿಲ್ವಿ ಏನು ಹಂಗೇನಿ ನೀವಂತೂ ಯಾರಾನ ಹೇಳೋಕ್ಕಿಲ್ಲ ಹೇಳ್ತೀರ ಯಾವಾಗ್ಲೂ ನಾನು ಒಂದು ಸತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ನಾನಿನ್ನ ಮದುವೆ ಆಗಲ್ಲ ನನಗೆ ಮದುವೆ ಸುದ್ದಿ ಎತ್ತಬೇಡ್ರಿ ನೀವು ಸಂಗೀತ ಗೌರ್ಮೆಂಟ್ ಅಪಾಯಿಂಟ್ ಅಂತೆ ಕಣಿ ಪೊಲೀಸ್ ಅಂತೆ ಸುಮ್ಮನೆ ಆಗು ನಿಂದು ಗೌರ್ಮೆಂಟ್ ಕೆಲಸ ಹೆಂಗು ಅತ್ಲಾಗೆ ನಿಮ್ಮದೇ ಚೆನ್ನಾಗಿರ್ಬೋದು ನೋಡು ನಮಗೆ ಕೆಲಸ ಇಲ್ಲ ನಾವಿಲ್ಲಿ ಹೊಲ್ದಾಗ ಮಾಡ್ತೀವಿ ಕೆಲಸ ಇಲ್ಲಪ್ಪ ಅನ್ಕೊಂತೀವಿ ನಮ್ಮ ಅಕ್ಕರಿಗೆಲ್ಲರಿಗೂ ಕೆಲಸ ಸಿಕ್ತು ನನಗೆ ಕೆಲಸ ಸಿಗ್ಲಿಲ್ವಲ್ಲಪ್ಪ ಅಂತ ಅನಿಸುತ್ತೆ ನನಗೆ ಅಕ್ಕ ಸುಮ್ಮನೆ ಮದುವೆ ಆಗಿ ಕೆಲಸದಾರ ಅಂದಮೇಲೆ ಸುಮ್ಮನೆ ಮದುವೆ ಆಗಿಬಿಡ್ಬೇಕು ಗೌರ್ಮೆಂಟ್ ಅಪಾಯಿಂಟ್ ಅಂತೆ ಚೆನ್ನಾಗಿದಾರಂತೆ ಒಬ್ಬನೇ ಮಗ ಅಂತೆ ಬೆಂಗಳೂರಾಗಿದ್ದಾರಂತೆ ಆರಾಮಾಗತ್ಲ ಚೆನ್ನಾಗಿರ್ಬೋದು ನನಗೆ ಇಷ್ಟ ಇಲ್ಲ ದೀಕ್ಷಾ ಇನ್ನು ಮದುವೆ ಆಗೋಕ್ಕೆ ನೀನು ಸುಮ್ಮನಿರು ಹೇಳ್ಬೇಡ ಯಾರಾನ ಬರಲಿ ಮದುವೆ ಆಗು ಅಂತೀಯಲ್ಲ ನನಗಿಷ್ಟ ಇಲ್ಲ ಅಂದಮೇಲೆ ಕೇಳಬೇಕು ಸುಮ್ಮನಿರ ನಂಬಲ್ಲ ನನ್ನ ಇಷ್ಟ ಕಣೆ ನೀನು ಹೇಳ್ಬೇಕಾಗಿಲ್ಲ ದೀಕ್ಷಾ ನೋಡಿ ಹೇಳಿರ್ತೀನಿ ಎಲ್ಲದಕ್ಕೂ ಮೂಗು ತೋರ್ಸಕ್ಕೆ ಬರಬೇಡ ನೀನು ಏನು ಕನಾಗಲಿ ಪ್ರತಿಯೊಂದಕ್ಕೂ ಅವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಅವ್ರನ್ನೂ ಮದುವೆ ಆಗು ಇವ್ರನ್ನೂ ಮದುವೆ ಆಗು ಅಂತ ಹೇಳ್ತೀಯಲ್ಲ ಅದು ನನ್ನ ಇಷ್ಟ ಮದುವೆ ಆಗೋದು ಸರಿನಾ ನೀನು ಸುಮ್ಮನೆ ಇರಬೇಕು ನಾನು ಇನ್ನೂ ಮದುವೆ ಆಗಲ್ಲ ಯಾರು ಕೆಲಸದಾಗಿದ್ದಾರೆ ಅಂತ ಆಗಿ ಇಬ್ಬರು ಕೆಲಸದಾಗಿದ್ದರೆ ಗಂಡ ಹೆಂಡ್ತಿ ನೆಮ್ಮದಿ ಇರಲ್ಲ ಸುಮ್ಮನೆ ಯಾರನ್ನೊಬ್ರು ಕೆಲಸ ಮಾಡಬೇಕು ಇನ್ನೊಬ್ರು ಯಾರನ್ನ ಹೊಲ್ದಾಗ ಕೆಲಸ ಮಾಡೋರ್ನಾದ್ರೂ ಪರವಾಗಿಲ್ಲ ನೆಮ್ಮದಿಯಾಗಿರ್ಬೋದು ಇಬ್ಬರು ಕೆಲಸದಾಗಿದ್ದರೆ ಗಂಡ ಹೆಂಡ್ತಿ ನಾವು ಒಂದು ಕಡೆಗೆ ಅವ್ರು ಒಂದು ಕಡೆಗೆ ನಮ್ದೆಲ್ಲೋ ಒಂದು ಕಡೆಗೆ ಕೆಲಸ ಆಗ್ತಾರೆ ಅವ್ರದ್ದೆಲ್ಲೋ ಒಂದು ಕಡೆಗೆ ಕೆಲಸ ಆಗ್ತಾರೆ ಎಲ್ಲಿಂದ ಎಲ್ಗೋ ಹೋಗ್ಬೇಕು ಬಿಟ್ಟು ಅಂಥ ಜೀವನ ಯಾರಿಗೆ ಬೇಕು ನೆಮ್ಮದಿಯಾಗಿರೋ ಅಂಥ ಜೀವನ ಆಗಬೇಕು ಗಂಡ ಹೆಂಡ್ತಿ ಇಬ್ಬರು ಕೆಲಸದಾಗಿದ್ದರೆ ನೆಮ್ಮದಿ ಇರಲ್ಲ ಅವತ್ತು ಹೆಂಗೋ ಒಬ್ಬರು ಕೆಲಸದಾಗಿದ್ದರೆ ಸಾಕು ಇಬ್ಬರು ಕೆಲಸದಾಗಿದ್ದರೆ ಯಾರಿಗೂ ನೆಮ್ಮದಿ ಇರಲ್ಲ ನಾವೊಂದು ಕಡೆ ಅವ್ರೊಂದು ಕಡೆ ಅಯ್ಯೋ ಎಲ್ಲ ಕೆಲಸದಾಗಿರೋರು ನೋಡಿದ್ರೆ ಗಂಡ ಹೆಂಡ್ತಿ ನಮಗೆ ನೆಮ್ಮದಿ ಇಲ್ಲ ಅಂತಾರೆ ಎಷ್ಟು ದುಡಿದ್ರೆ ಏನಕ್ಕೆ ಬಂದಂಗೆ ನೆಮ್ಮದಿ ಇಲ್ಲದ ಸರಿ ಬಿಡ ಮತ್ಲಾಗೆ ಆಗಿದ್ರೊಟ್ಟೆ ಸುಮ್ಮನಿರು ನೋಡೆ ಬಗ್ಗೆ ಮಾಡ ಆಗಲ್ಲ ಅಂತಾಳೆ ಮದುವೆ ಸುದ್ದಿ ಎತ್ತಿರೆ ಸಿಟ್ಟಾಗ್ತಾಳೆ ನಾವು ಅದಕ್ಕೇನೆ ಮದುವೆ ಮಾಡಲ್ಲ ಇನ್ನೊಂದು 2 ದಿನ ಮಾಡಲ್ಲ ತೀರ ಮಾಡ್ತೀವಿ ಅಂತ ಹೇಳ್ತೀವಿ ಹೇಳ ಭಾಗ್ಯಮ್ಮ ಅವ್ರು ಮಾಡಲ್ಲ ಅಂತ ಇನ್ನೊಂದು 2 ದಿನ ಅಂತ ಹೇಳು ಅಲ್ಲ ಒಳ್ಳೆಯರು ಅದಕ್ಕಾಗಿ ನಾ ಹೇಳಕ್ಕೆ ಬಂದೆ ಅಷ್ಟೇ ನಾನು ನಿಮ್ಮ ಹುಡುಗರೆಲ್ಲ ಒಳ್ಳೆವಲ್ಲ ಅವರು ಒಳ್ಳೆಯರು ನೀವು ಒಳ್ಳೆಯರು ಹೆಂಗನ ಚೆನ್ನಾಗಿರುತ್ತೆ ನೆಂಟಸ್ತಾನ ಆದರೆ ಅಂತ ಹೇಳಕ್ಕೆ ಬಂದೆ ಅಷ್ಟೇ ಒಳ್ಳೆಯರಲ್ದಿರ ನಾವು ಹೇಳ್ತಿರ್ಲಿಲ್ಲ ಅಂತಾಗಿದ್ರೆ ಬೇಡಪ್ಪ ನಾವು ತೋರಿಸಿ ಯಾಕಪ್ಪ ನಾವು ಆಮೇಲೆಗಳಪ್ಪ ಇಂಥ ತೋರಿಸಿರು ನೋಡಪ್ಪ ಹಿಂಗಂತೆ ಹುಡುಗಿ ಅಂತ ಹೇಳಿ ಅಂತಾರಾಗಿದ್ರೆ ನಾವು ತೋರಿಸ್ತಿರ್ಲಿಲ್ಲ ಅಂಥದ್ದೆಲ್ಲ ಇದ್ದಿದ್ರೆ ಒಳ್ಳೆಯರಲ್ಲ ಅದಕ್ಕೆ ಹೇಳಿವ ಅಷ್ಟೇ ಸರಿ ಬಿಡು ಹಂಗಾದ್ರೆ ಹೇಳ್ತೀನಿ ಅವ್ರಿನ್ನವನ ಮದುವೆ ಆಗಲ್ವಂತ ಇನ್ನೊಂದು 2 ದಿನ ಹುಡುಗಿ ಕೆಲಸದಾಗೈತೆ ಕೆಲ್ಸಕ್ಕೆ ಹೋಗುತ್ತೆ ಇನ್ನೂ ಮದುವೆ ಆಗಲ್ಲಂತೆ ಅಂತ ಹೇಳ್ತೀನಿ ಬಿಡು ಮದುವೆ ಸುದ್ದಿ ಎತ್ತಿದ್ರೆ ಸಾಕು ಸಿಟ್ಟಾಗ್ತಾಳೆ ಕಣಮ್ಮ ಒಳ್ಳೇದು ಹೇಳಿದ್ರೆ ಇವಳಿಗೆ ಹೆಂಗಾಗುತ್ತಪ್ಪ ಅಯ್ಯಯ್ಯಪ್ಪ ಏನು ಕನಾಗಲಿ ಸಿಟ್ಟಾಗ್ತಾಳೆ ಅನ್ಬೇಡ ಏನು ಕನಾಗಲಿ ಸಿಟ್ಟಾಗ್ತಾಳೆ ಏನಾನ ಹೇಳ ನಾನು ಅಡ್ರೆಸ್ ಇಕ್ಕೊಂಡು ಹೋಗ್ಬೇಡ ಕಣಿ ಅಂತಂದರೆ ನನ್ನವೇ ಇಕ್ಕೊಂಡು ಹೋದಾಳು ಯಪ್ಪ ಬೋಲು ಸಿಟ್ಟು ನಮ್ಮ ಸಂಗೀತಂದು ಅಯ್ಯಪ್ಪ ನಾನೇನಾನ ಹೇಳೋದ್ರಂತೂ ನನ್ನ ಮೇಲೆ ಹಿಂಗೆ ಬತ್ತಾಳೆ ನಮ್ಮ ಅಮ್ಮಯ್ಯರು ನನ್ನ ಸಣ್ಣಳು ಅಂತ ದೀಕ್ಷಾ ಅಂತ ಆಸೆ ಮಾಡೋದಕ್ಕೆ ಬಗೆಂಟಿ ನಾನು ನೋಡಿರು ಹುರ್ಕೊಂತಾಳೆ ನಮ್ಮ ಅಕ್ಕಯ್ಯ ಯಪ್ಪ ದೇವ್ರೆ ಹೆಣ್ಣು ಹುಡುಗರ್ದು ಸಮಾಸಲ್ಲ ಕಣ್ ಬಗ್ಯಮ್ಮ ಒಬ್ರು ಕಂಡ್ರೆ ಒಬ್ರು ಹುಡ್ಕೊಂತಾರೆ ಕಣಿ ದೂರ ಇದ್ರೆ ಸೆನಕ್ಕಿರ್ತಾರೆ ಹತ್ರ ಇದ್ರೇನಿ ಹತ್ರ ಇದ್ರೆ ಕಿತ್ತಾಡ ಜಾಸ್ತಿ ಹೆಣ್ಣು ಹುಡುಗರು ಅಯ್ಯೋ ನನಗೆ ಅದನ್ನ ಕೊಟ್ಟೆ ಇದು ಮಾಡಿದೆ ಅವಳಿಗೆ ಅದನ್ನ ಮಾಡಿದೆ ನೀನು ಅದನ್ನ ಕೊಡಿಸ್ದೆ ಬರೀ ಇದೆ ಕಣಿ ನಾನು ಅದಕ್ಕೆ ನಮ್ಮ ಸಂಗೀತಕ್ಕೆ ಹೇಳ್ತೀನಿ ಸುಮ್ಮನಿರಮ್ಮ ಅಂತ ಹೇಳಿ ನಾವು ಮದುವೆ ಮಾಡೋಣ ಇನ್ನೇನಾರ ಅಪ್ಪಗೆ ಯಾಕೆ ಇದ್ಕಿದ್ದಂಗೆ ಒಂದೊಂದ್ಸತಿ ಸೆನಕ್ಕಿಲ್ದಂಗೆ ಆಗುತ್ತೆ ವಯಸ್ಸೋದಂಗೆ ಆಯ್ತು ಆಲೇನಿ ಅಂತ ಹೇಳಿ ಮದುವೆ ಮಾಡ್ತೀವಿ ಕಣಮ್ಮ ಅಂತ ಹೇಳಿರೇ ಇನ್ನು ಆಗಲ್ಲ ನಾನು ಇನ್ನೂ ಆಗಲ್ಲ ಇನ್ನೂ ಆಗಲ್ಲ ಅಂತಾಳೆ ಆಗಲ್ಲ ನನ್ನ ಮದುವೆ ಅಂತಾಳೆ ಮದುವೆ ಆಗ್ದಂಗೆ ಹಂಗೆ ಇರ್ತೀನಿ ಅಂದ್ರೆ ಹಂಗೆ ಇರ್ತೀನಿ ನನಗೇನು ಮದುವೆ ಆಗ್ಬೇಕಂಬೋದು ಏನಾನ ಐತೆ ನಾನು ಮದುವೆ ಆಗಲ್ಲ ಅಂತಾಳೆ ಒಂದಿಟ್ಟು ಆಟ ಕಾಣಿ ನಮ್ಮೆಲ್ಲ 3 ಹೆಣ್ಣು ಹುಡುಗರಂಗೂ ಅಲ್ಲ ನಮ್ಮ ಸಂಗೀತ ಒಂದಿಟ್ಟು ಆಟ ಜಾಸ್ತಿ ಬಿಡತ್ತ ಅಂತ ಬಲವತ್ತೊಂದೇ ಹಾಕಿ ಸುಮ್ಮನೆ ನಮ್ಮ ಸಂಗೀತದೊಂದ ಮದುವೆ ಮಾಡೋಣ ಅಂತಂದರೆ ನಮ್ಮ ಸಂಗೀತ ನಾನು ಇನ್ನೂ ಆಗಲ್ಲ ಅಂತ ಯಾಕಮ್ಮ ಆಗಲ್ಲ ಅಂತಂದರೆ ಏನು ಮದುವೆ ಆಗ್ಬೇಕಂಬೋದು ಏನಾನ ಐತೆ ನಾನು ಮದುವೆ ಆಗಲ್ಲ ಹಂಗೆ ಇರ್ತೀನಿ ಅಂತಾಳೆ
ಹೇಳೋಕ್ಕಾಗಲ್ಲಪ್ಪ ಈ ಹುಡುಗಿ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.